ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಕರೆಸಿಕೊಳ್ಳುವ ಸಂಡೂರು ಕ್ಷೇತ್ರದಲ್ಲಿ ಈ ಬಾರಿ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಸ್ಪರ್ಧೆಗಿಳಿದಿರುವಂತದ್ದು. ತುಕಾರಾಂ ಈ ಬಾರಿ ಸಂಸದರಾಗಿ ಆಯ್ಕೆಯಾದ ನಂತರ ಈಗ ಪತ್ನಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ರು, ಬಿ ಫಾರ್ಮ್ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ರು, ಗೆಲ್ಲಿಸೋದ್ರಲ್ಲಿ ಯಶಸ್ವಿ ಆಗ್ತಾರಾ? ಬಿಜೆಪಿಯ ಬಂಗಾರು ಹನುಮಂತುವ ಸ್ಪರ್ಧೆ ನಂತರ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳಿದಿಲ್ಲ ಅನ್ನುವ ಚುನಾವಣೆಗೂ ಮುನ್ನದ ವಾತಾವರಣ ಒಂದಿತ್ತು. ಆದರೆ ತುಕಾರಾಂಗಂತೂ ಗೆಲ್ಲಿಸೋದು ಅಗ್ನಿ ಪರೀಕ್ಷೆಯೇ. ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಅಷ್ಟು ಸುಲಭವಾಗಿ ಗೆದ್ದು ಬಿಡ್ತೀವಿ ಅಂತ ತುಕಾರಾಂ ಅನ್ಕೊಂಡಿದ್ರೆ ಅದು ಸಾಧ್ಯ ಇದೆಯಾ? ಅಥವಾ ಬಂಗಾರು ಹನುಮಂತು ಒಂದು ವೇಳೆ ಸೋತ್ರೆ ಬಿಜೆಪಿಗೆ ಭಾರಿ ಮುಖಭಂಗ ಆಗುತ್ತೆ. ಯಾಕಂದ್ರೆ ರೆಡ್ಡಿ ವಾಪಸಾತಿಯ ನಂತರ ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿಗೆ ಗೆಲ್ಲುವ ಹುಮ್ಮಸ್ಸು ಮತ್ತು ಗೆಲ್ಲುವ ವಿಶ್ವಾಸ ಇತ್ತು. ಆದರೆ ಮತ ಹಾಕಿರುವ ಜನ ಏನು ಹೇಳ್ತಾರೆ? ಮತದಾನದ ಬಳಿಕ ಸಂಡೂರಿನ ಮತದಾರ ಪ್ರಭು ಏನು ಹೇಳ್ತಾರೆ? ಸಂಡೂರು ಮತದಾರರ ಪ್ರಕಾರ ಸಂಡೂರಿನಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು? ಬನ್ನಿ ಸಂಡೂರಿಗೆ ಹೋಗೋಣ. ಸರ್, ಈಗ ಏನು ಚುನಾವಣೆ ನಡೆದಿದೆಯಲ್ಲ ಸರ್, ಸಂಡೂರು ಉಪಚುನಾವಣೆ ಹೇಗಾಗಿದೆ? ಇಲ್ಲಿ ತುಕಾರಾಂ ಅವರ ಅಭಿವೃದ್ಧಿ ಮತ್ತು ಅವರು MP ಆಗಿರೋದ್ರಿಂದ ಮತ್ತೆ ಅವರು ಹೆಣ್ಮಕ್ಳು ಗೆಲ್ಲಿಸಿದ್ರೆ ಅನುದಾನ ನಮಗೆ ಭಾಳ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಜಾಸ್ತಿ ಮತ ಆಗಿರ್ಬೋದು ಅಂತ ನಮ್ಮ ಅಭಿಪ್ರಾಯ. ಈಗಾಗಲೇ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಅಂತ ಟೈಮ್ನಲ್ಲಿ ಮತ್ತೆ ಈಗ ಬಿಜೆಪಿಯವರು ಒಂದು ಸಾರಿ ಅವಕಾಶ ಕೊಡಿ ಅಂತ ಕೇಳಿದ್ರು. ಇದ್ರ ಬಗ್ಗೆ ಮತ್ತೆ ಹೆಂಗೆ ಅಂದ್ರೆ ಯಾರಿಗೆ ಮತ್ತೆ ಭದ್ರಕೋಟೆಗೆ ಉಳಿತೈತಾ ಅಥವಾ ಬಿಜೆಪಿ ಏನಾರು ಅವಕಾಶ ಕೊಡೋದಾಗುತ್ತಾ? ಇಲ್ಲ, ಈ ಸರಿ ಭದ್ರಕೋಟೆಗೆ ಉಳಿತದೆ. ಈಗ BJP ಗೆದ್ದರೂ ಸಹಿತ ಅವರು MLA ಆಗಿ ಉಳಿತಾರೆ. ಆದರೆ ಈಗ ಅನುದಾನ ಬರೋದಾಗಲಿ ಇನ್ನೊಂದಾಗಲಿ ತನ್ನ ವೈಯಕ್ತಿಕ ಕೆಲಸ ಆಗ್ಬೋದು ಹೊರತಾಗಿ ಸರ್ಕಾರದಿಂದ ಅವರಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಲ್ಲ ಅನ್ನೋ ದೃಷ್ಟಿಯಿಂದ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೀವಿ. ಸರ್, ಈಗ ಸಂಡೂರು ಉಪಚುನಾವಣೆ ನಡೀತು, ಹೇಗೆ ಅನಿಸ್ತಾ ಇದೆ ಚುನಾವಣೆ ಬಗ್ಗೆ ಏನು ಹೇಳ್ತೀರಾ? ಈಗ ಚುನಾವಣೆ ನಡೆದೈತಲ್ಲ, ನಡೆದ ಪಕ್ಷದಲ್ಲಿ ನಮ್ಮ ತುಕಾರಾಂ ಸಾಹೇಬರು ಏನು ಅಭಿವೃದ್ಧಿ ಕಾರ್ಯ ಮಾಡಿದರೆ ಆ ಅಭಿವೃದ್ಧಿ ಕಾರ್ಯ ನೋಡಿಕೊಂಡು ಜನ ಓಟ್ ಕೊಡ್ತಾರೆ ಹೊರತು ಬೇರೆ ಇವ್ರು ಏನು BJಪಿಯವರು ಏನೇನೋ ಮಾಡಿದ್ರು ಏನು ಹೇಳಿದ್ರು ಕೂಡ ಅವ್ರು ಏನು ಕೆಲಸ ಮಾಡಿಲ್ಲ. ಹಿಂದಕ್ಕೆ 20 ವರ್ಷ ಇವರು MP ಇದ್ದರು, ಒಂದು ಪುಟ್ಟಿ ಮಣ್ಣು ಕೂಡ ಹಾಕಿಲ್ಲ ಇಲ್ಲಿ. ಹಂಗಾಗಿ ನಮ್ಮ ಸಾಹೇಬರು ಅಭಿವೃದ್ಧಿ ಮಾಡ್ಯಾರ, ಅಭಿವೃದ್ಧಿ ನೋಡಿ ವೋಟ್ ಹಾಕ್ತದ್ರು ಜನ. ಯಾವ ಊರು ಸರ್ ತಮ್ಮದು? ಇದೇ ಊರ ಕುಡಿತೀನಿ ಸರ್, ಈಗ ಸಂಡೂರು ಉಪಚುನಾವಣೆ ಏನಾಯ್ತಲ್ಲ, ಹೇಗೆ ಅನಿಸ್ತಿದೆ ಚುನಾವಣೆ ಬಗ್ಗೆ? ತಾವೇನು ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಚುನಾವಣೆ ಅವಶ್ಯಕತೆ ಇದ್ದಿಲ್ಲ. ಅವರು ಸಂಸದರಾಗಿ ಡೆಲ್ಲಿಗೆ ಹೋಗಿದ್ರಿಂದ ಮತ್ತೆ ಉಪಚುನಾವಣೆ ಅವರೇ ಕಾರಣ. ಇದು ಉಪಚುನಾವಣೆ ಬರೋಕ್ಕೆ ಕಾರಣ ಅವರೇ. ಆದ್ದರಿಂದ ಮತ್ತೆ ಚುನಾವಣೆ ನಡೀಲೇಬೇಕಲ್ಲ, ಶಾಸಕಾಂಗ ನೀತಿಯಿಂದ ಚುನಾವಣೆ ನಡೀಬೇಕು. ಉಪಚುನಾವಣೆ ನಡೆದಿದೆ ಇವಾಗ. ಹೇಗೆ ಅನಿಸ್ತಿದೆ ಸರ್ ಹಾಗಾದ್ರೆ ಚುನಾವಣೆ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಚುನಾವಣೆ ಬಗ್ಗೆ ಹೇಳೋದಾದ್ರೆ ಇಲ್ಲೇನು BJP ಯಾವಾಗಲೂ ನಾವು ಜಯ ಗಳಿಸಿಲ್ಲ. ಈ ಸಾರಿ ಜನಾರ್ದನ್ ರೆಡ್ಡಿ ಅವರ ಒಂದು ಆಗಮನದಿಂದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ತುಂಬಿ ನಮ್ಮ ಪಕ್ಷನೂ ಯಾವುದೇ 20 ವರ್ಷದಿಂದನೂ ಗೆದ್ದಿಲ್ಲ ಇಲ್ಲಿ. ಈ ಸಾರಿ ಗೆಲುವು ನಿಶ್ಚಿತ ಅಂತ ನಮ್ಮ ಅಭಿಪ್ರಾಯ ಐತೆ. ಇಲ್ಲೇ ಒಂದ್ ಕಡೆ ಈಗ ಒಂದ್ ವೇಳೆ ಬಿಜೆಪಿ ಅಭ್ಯರ್ಥಿ ಗೆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ, ಅನುದಾನದ ಕೊರತೆ ಏನಾದ್ರೂ ಉಂಟಾಗಬಹುದಾ? ಅನುದಾನ ಕೊರತೆ ಉಂಟಾಗೋದಕ್ಕಿಂತ BJP ಶಾಸಕರನ್ನ ಗೆಲ್ಲಿರಿ, ಯಾವುದೇ ಪಕ್ಷದ ಶಾಸಕರು ಗೆಲ್ಲಿ, ಶಾಸಕರು ಅನುದಾನಕ್ಕೆ ಬಂದು ಮಾಡಂತ ಶಾಸಕರಾಗಬೇಕು. ಸರ್ಕಾರ ಅನುದಾನದಕ್ಕಿಂತ ನಮ್ಮದೇ ಬಳ್ಳಾರಿ ಜಿಲ್ಲಾ ಖನಿಜ ಅನುದಾನನೇ ನಾವು ಮಾಡ್ಕೋಬಹುದು. ನಾವೇ ಸರ್ಕಾರ ಕೊಡ್ತಾ ಇರೋದು. ಸಂಡೂರು ಕ್ಷೇತ್ರದ ಏನೇ ಐತಲ್ಲ ನಮ್ದು ಬಳ್ಳಾರಿ ಜಿಲ್ಲಾ ಖನಿಜದಿಂದನೇ ಸರ್ಕಾರ ಕೊಡ್ತೀವಿ. ನಾವು ಕೊಡೋರೇ ಆಗಿ ನಾವೇ ಇಲ್ಲಿ ವರ್ಕ್ ಮಾಡೋ ಒಬ್ಬ ಶಾಸಕ ಇಲ್ಲ. ಇವ್ರು 20 ವರ್ಷದಿಂದ ಸತತವಾಗಿ ಗೆದ್ರೂ ಮಾಡಿಲ್ಲ ಏನು. ಅದಕ್ಕಾಗಿ ನಾವು ಆ ಭರವಸೆಯಿಂದ ಈ ಸಾರಿ ಗೆದ್ದು ನಾವು ಸರ್ಕಾರದಿಂದ ಅನುದಾನ, ನಮ್ಮ ಬಳ್ಳಾರಿ ಜಿಲ್ಲಾ ಖನಿಜದಿಂದನೂ ಅನುದಾನಕ್ಕೆ ಬಂದು ಇನ್ನು ಅಭಿವೃದ್ಧಿ. ಹೇಗಿದೆ ಹಾಗಾದ್ರೆ ಈ ಬಾರಿ ಯಾರು ಗೆಲ್ಬಹುದು ಚುನಾವಣೆಯಲ್ಲಿ? ಗೆಲ್ಬಹುದು, ಈಗ ರೂಲಿಂಗ್ ಪಾರ್ಟಿ ಇದಿರೋದ್ರಿಂದ ಕಾಂಗ್ರೆಸ್ಸೇ ಗೆಲ್ಬಹುದು, ಅದೇ ಗೆಲ್ಬಹುದು. ಒಂದು ವೇಳೆ ಕಾಂಗ್ರೆಸ್ ಗೆದ್ರೆ ಸರ್ವತೋಮುಖ ಅಭಿವೃದ್ಧಿ ಮತ್ತು ಜನಾಶಯದಂತೆ ಕೆಲಸಗಳಾಗ್ತಾವಂತೀರಾ? ಮತ್ತು ಈಗ ಅವ್ರು ಹೇಳ್ತಿದ್ದಾರೆ, ಈಗ ಇಷ್ಟುವರೆಗೂ ತುಕಾರಾಂ ಅವರು ಇದ್ರು ಮಾಡ್ಯಾರ, ಅವ್ರ ಕೆಲಸಗಳೆಲ್ಲ ಸಣ್ಣ ಮಾಡ್ಯಾರ. ಆದರೆ ಇಲ್ಲಿ ಬಂದಿರೋದು ನಮ್ಮದು ಕ್ಷೇತ್ರ ಸಂಡೂರು, ನಮ್ಮ ತಾಲೂಕು ಬಂದು ಬಳ್ಳಾರಿ.
ಆಮೇಲೆ ನಮ್ಮ ಇಲ್ಲಿರೋ ಆಫೀಸು ಟ್ರೆಜರಿ ಅದು ಯಾವುದಕ್ಕಾದ್ರೂ ಏನು KEB ಆಫೀಸ್ಗೆ ಹೋದರೆ ಕುರುಗೋಡಿಗೆ ಹೋಗ್ಬೇಕು. ಇದು ಹೇಗೆ ಇದನ್ನು ಸರಿ ಮಾಡ್ಲಿಕ್ಕೆ ಅವ್ರಿಗೆ ಇದು ಅವ್ರು ಸರಿ ಮಾಡಿದರೆ ನಮ್ಗೆ ಒಳ್ಳೆ ಅನುಕೂಲ ಆಗ್ತದೆ. ನಮಗೆಲ್ಲ ಸೊಂಡೂರು ತಾಲೂಕೇನು ಹಾಕ್ರಿ, ಇಲ್ಲ ಬಳ್ಳಾರಿ ತಾಲೂಕನ್ನು ಹಾಕ್ರಿ, ಇಲ್ಲ ಕುರುಗೋಡು ತಾಲೂಕು, ಎಲ್ಲದಕ್ಕೂ ನಮ್ದು ಏನೇನು ಇದ್ರು ಸಹಿತ ವ್ಯವಹಾರ ಇದ್ರು ಸಹಿತ ಆ ತಾಲೂಕಿಗೆ ಮಾಡಿದ್ರೆ ಒಳ್ಳೇದು. ಈಗ ಎಲ್ಲ ಚುನಾವಣೆ ನಡೀತಲ್ಲ, ಹೇಗೆ ಅನಿಸ್ತಿದೆ ನಿಮ್ಗೆ? ಸರ್ ನಮ್ಮ ಕುಡ್ತೀನಿ ಪಟ್ಟಣ ಪಂಚಾಯತಿ ತುಕಾರಾಮ್ ಗ್ಯಾರಂಟಿ ಸರ್ 100% ನಮ್ಮ ಕಾಂಗ್ರೆಸ್ ಪಕ್ಷ ಬಲ. ನಮ್ಮ ಕುಡ್ತೀನಿ ಕ್ಷೇತ್ರದ ಪಟ್ಟಣ ಪಂಚಾಯತ್. ಈಗ ಕುಡ್ತಿನಿದು ಒಂದೇ ಅಲ್ಲ, ಟೋಟಲ್ ಸಂಡೂರು ಕ್ಷೇತ್ರ ಎಲ್ಲ ಗಮನಿಸಿದಾಗ ಯಾವ ಪಾರ್ಟಿ ಬರ್ಬೋದು? ನಮಗೆ ಕಾಂಗ್ರೆಸ್ ಪಾರ್ಟಿ ಬರ್ತದೆ ನೋಡ್ರಿ, ಗ್ಯಾರಂಟಿ ಗ್ಯಾರಂಟಿ. ಯಾಕೆ ಕಾಂಗ್ರೆಸ್ ಪಕ್ಷನೇ ಬರೋದು ಅಂತ ಹೇಳ್ತೀರಿ ನೀವು? ಏನ್ರಿ ಕಾಂಗ್ರೆಸ್ ಪಕ್ಷನೇ ಬರುತ್ತಂತ ಹೆಂಗೆ ಗ್ಯಾರಂಟಿ ಹೇಳ್ತೀರಿ? ನಮ್ಮ ತುಕಾರಾಮ್ ಸಾಹೇಬರು ನಮಗೆ ಅಭಿವೃದ್ಧಿ ಮಾಡ್ಯಾರ. ಬಡವರಿಗೆ ಬಗ್ಗರಿಗೆ ಎಲ್ಲ ರಸ್ತೆ, ಕೊಳಾಯ ನೀರು, ಸರಿ ಕುಡಿಯೋ ನೀರು ಬಗ್ಗೆ ಒಳ ಚರಂಡಿಗಳು ಎಲ್ಲ ಮಾಡ್ಯಾರ್ರಿ. ಹಾಗಾದ್ರೆ ನೀವು ಯಾರಿಗೆ ಹಾಕಿದ್ರಿ ಓಟ್ ಹಾಗಾದ್ರೆ? ನಾವು ಕಾಂಗ್ರೆಸ್ಗೆ ಹಾಕಿವ್ರಿ. ಕಾಂಗ್ರೆಸ್ಗೆ ಹಾಕಿದ್ರು. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ಉಲ್ಗಪ್ಪ ಸರ್. ಉಲ್ಗಪ್ಪ. ಯಾವ ಊರು ನಿಮ್ದು? ಇದೇ ಊರು. ಹೆಂಗೆ ಚುನಾವಣೆ ಎಲ್ಲ ನಡೀತಲ್ಲ, ಏನ್ ಅನಿಸ್ತಿದೆ ನಿಮ್ಗೆ? ಏನೇ ತೊಂದ್ರೆ ಇಲ್ದಂಗೆ ಚುನಾವಣೆ ನಡೆದ ಸರ್. 23ಕ್ಕೆ ಅವ್ರ ಭವಿಷ್ಯಗಳು ಗೊತ್ತಾಗ್ತಾವ. ಆಯಸ್ ಯಾರ್ ಗೆದ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಇಲ್ಲಿ? ನಮಗೆ ಕೈಗೆದ್ರೆ ಚೆನ್ನಾಗಿರುತ್ತೆ. ನಮಗೆ ಅಭಿವೃದ್ಧಿ ಬಡವರಿಗೆ ಮಾತ್ರ ಒಂದು ಸೌಲಭ್ಯ ಮಾಡಿಲ್ಲ ಅವರು. ಯಾರು ಮಾಡಿಲ್ಲ? BJP ಏನೂ ಮಾಡಿಲ್ಲ ನಮಗೆ. ಇವರು ಅಕ್ಕಿ ಫ್ರೀ ಹಾಕ್ತಾರ, ಉಚಿತ ಕರೆಂಟ್ ಕೊಟ್ಟಾರ, ಉಚಿತ ಇವು ಕೊಟ್ಟಾರ, ಬಸ್ ಫ್ರೀ ಕೊಡ್ತಾರ, ಮುದಿಯರಿಗೆ 2,000 ರೂಪಾಯಿ ಕೊಡ್ತಾ ಇದಾರೆ. ಅವ್ರು ಕಾಂಗ್ರೆಸ್ ಕೊಡೋದು. ಮತ್ತೆ ಗೃಹಲಕ್ಷ್ಮಿ 7,000 ರೂಪಾಯಿ ಹಾಕ್ತಾರ. ಇನ್ನೇನು ಬೇಕ್ರಿ ನಮಗೆ? ನನಗೇನು ಕಾಂಗ್ರೆಸ್ ಬಂದ್ರೆ ನಮ್ಮ ಬಡವರು ನನಗೆ ಸ್ವಲ್ಪ ಆದಾಯ. ಅವರು BJP ಏನೂ ಮಾಡಿಲ್ಲ. ಇದೇ ಮೋದಿ, ನರೇಂದ್ರ ಮೋದಿ ಹೇಳಿದ್ರು ಜೀರೋ ಅಕೌಂಟ್ ಮಾಡಿದ್ರು, ವಯಸ್ಸಾದರೆ 30,000 ಅಕೌಂಟಿಗೆ ಹಾಕ್ತು ಅಂತಂದ್ರೆ ಸುಳ್ಳ. ಒಂದನ್ನ ಅವರು ಮೋದಿ ಸಾಹೇಬರು ಮಾಡಲಿಲ್ಲ. ಬರೀ ಆಶ್ವಾಸನೆ ಕೊಡ್ತಾರ ಅಷ್ಟೇ. ಅಲ್ಲಿ ಕೊಡ್ತಾರ, ಇತ್ತು ಕೊಡಕ್ಕಲ್ಲ. ರಾಜಸ್ಥಾನ, ಚಂಡೀಗಢ ಹತ್ತಾಗಲ್ಲ ಅವರು ಈಗ ಪಾರ್ಟಿ ಗೆಲ್ಲಿಸ್ತಾರ. ಈ ನಮ್ಮ ಭಾರತದಾಗ ಕರ್ನಾಟಕದಾಗ ಮಾತ್ರ ಮೋದಿಯವರಿಗೆ ವ್ಯಾಲ್ಯೂ ಇಲ್ಲ. ಈ ಸಾರಿ ಏನ್ ಚುನಾವಣೆ ನಡೀತಲ್ಲ, ಈ ಸಂಡೂರು ಉಪಚುನಾವಣೆ ಹೇಗೆ ಅನಿಸ್ತಿದೆ? ಕೇಳ್ರಿ, ಮೊದಲು ಗಣ್ಯರ ಮೇಲೆ ಸಂಬಳ ಇತ್ವಿ ನಾವು. ಸಂಬಳದ ತೆಗಿಸ್ತಾರೆ ಇಂದಿರಾ ಗಾಂಧಿಯವರು, ಎಲ್ಲ ತೆಗಿಸ್ತಾರೆ. ಎತ್ತು ಬಂಡಿ ಕೊಟ್ರು, ಒಳ್ಳೆ ಭೂಮಿ ಕೊಟ್ರು, ಲೇಜರಿಗೆ ಕೊಟ್ರು, ಅಮ್ಮಿಗೆ ಕೊಟ್ರು, ಎಲ್ಲರಿಗೂ ಕೊಟ್ಟಾರ. BJP ಏನೂ ಮಾಡಿಲ್ಲ ನಮಗೆ. ಆತೇನ ಜೀರೋ ಅಕೌಂಟ್ ಆಗ್ತಂತ ಏತೊಳಪ್ಪ ಹೋಯ್ತಾತ. ಏನ್ ಮಾಡಿ ಹೇಳಪ್ಪ ಪ್ರಧಾನಿ, ಏನ್ ಮಾಡಿ ಹೇಳ ನಮಗೆ? ಏನು ಮಾಡಿಲ್ಲ ಆತ. ನೋಡ್ರಿ, ನಮಗಂತೂ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಷ್ಟೇ. ಈಗ 20 ವರ್ಷ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದೀರಿ, ಅಭಿವೃದ್ಧಿ ಕೆಲಸ ಏನಾದ್ರು ಆಗಿದಾವ ಇಲ್ಲಿ? ಎಲ್ಲ ಆಗ್ಯಾವ, ಎಲ್ಲ ಆಗ್ಯಾವ. ರೋಡ್ ಮಾಡ್ಯಾರ, ಎಲ್ಲ ಮಾಡ್ಯಾರ, ನಮ್ಗೆಲ್ಲ ಸವಲತ್ತು ನಡೆಸ್ಯಾರಪ್ಪ. ಭೂಮಿ ಕೊಟ್ಟಾರ, ಎಲ್ಲ ಕೊಟ್ಟಾರ. ಇವ್ರು ಏನು ಕೊಟ್ಟಿಲ್ಲ. BJP ಸುಮ್ಮನೆ ಹೇಳ್ತಾನ. ಪ್ರಧಾನಿ ಹೇಳ್ತಾನೆ, ಬರೀ ಪ್ರಧಾನಿ ಒಂದೇ ಆಗಿಲ್ಲ, ಒಂದು ಕೆಲಸನೇ ಆಗಿಲ್ಲ, ಬರೀ ಸುಮ್ಮನೆ ಹೇಳ್ತಾನತ್ತ. ಈಗ ನೀವು ಹಾಗಾದ್ರೆ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ದೀರಿ? ನಾವ ಕಾಂಗ್ರೆಸ್ ಹಾಕಿ ನೋಡ್ರಿ. ಕಾಂಗ್ರೆಸ್ ಹಾಕಿ. ಸರ್, ಹೆಂಗಿದೆ ವಾತಾವರಣ? ಈ ಸಂಡೂರು ಉಪಚುನಾವಣೆ ಎಲ್ಲ ಮುಗೀತು. ಈಗ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಈಗ ಹೆಂಗ್ ಅನಿಸ್ತಿದೆ ನಿಮ್ಗೆಲ್ಲ? ಎಲ್ಲ ಬೇಸಾಗೈತೆ ಸರ್, ಎಲ್ಲ ಬೇಸಾಗೈತೆ. ನಮಗೆ ಹೆಚ್ಚಿನ ಪ್ರೀತಿ ಅಂದ್ರೆ ಕಾಂಗ್ರೆಸ್ ಮೇಲೆ ಇತ್ತು. ಹೋದ ಎಲೆಕ್ಷನಲ್ಲಿ ನಾವು ಮಡಿಕೆ ಕಟ್ಟಿಸ್ಬಿಡ್ತು ಗೆಲ್ಲತ್ಲ ಅಂತ ಹೇಳಿದ್ರು ತುಕಾರಾಮ್ ಸಾರು. ಮಡಿಕೆ ಕಟ್ಟಿಸ್ಲಿಲ್ಲ. ಮತ್ತೆ ಇನ್ನೊಂದು ಸಾರಿ MP ಎಲೆಕ್ಷನಿಗೆ ಬಂದಾಗ ನಮ್ದು ಮಿತ್ತಾಲು ಬ್ರಾಹ್ಮಣಿ ನಮಗೆ ಮಾಡಿಕೊಡ್ಬೇಕಂದ್ರೆ ನಮ್ಗೆ ಇವೆರಡು ಸಂಬಂಧ ಇಲ್ಲ ಅಂತ ಅಂದರು. ಅದನ್ನ ನೋಡ್ಕೊಂಡು ಸ್ವಲ್ಪ ಕಮ್ಮಿ ಅನಿಸ್ತೈತಿ ಈ ತಡವು. ಏನು ಸ್ವಲ್ಪ ಬಡವ್ರ ಪರವಾಗಿ ನಿಂತ್ಕೊಂಡು ನಮ್ಮೆಲ್ಲ ಸಹಕಾರ ಮಾಡಿದ್ರ ಸ್ವಲ್ಪ ಜಾಸ್ತಿ ಇತ್ತು. ಈ ತಡು ಸ್ವಲ್ಪ ಕಮ್ಮಿ ಅಂತ ಅನಿಸ್ತತಿ. ನೋಡ್ಬೇಕದು. ಹಾಗಾದ್ರೆ ಈಗ ಯಾವ ಪಾರ್ಟಿಲಿ ಗೆಲ್ಬೋದು ಅಂತೀರಿ ನಿಮ್ಮ ಪ್ರಕಾರ ಅಂದಾಜು? ಎರಡು ಫುಲ್ ಫೈಟ್ ಅದಾವ. ಇದು ಅಂತ ಏನು ಅನ್ಕೊಂಬಂಗಿಲ್ಲ ಈ ತಡು. ಆಸತ್ರಿ ಫುಲ್ ಕಾಂಗ್ರೆಸ್ ಅಂತ ಅನ್ಕೊಂಡಿದ್ವಿ. ಈ ತಡು ಹಂಗೆ ಹೇಳಕ್ ಆಗಂಗಿಲ್ಲ. ಇದಾವೆ ಸ್ವಲ್ಪ ಬದಲಾವಣೆ ಐತಿ. ಅಂದ್ರೆ ಏನು ಒಂದ್ಸಾರಿ ಅವಕಾಶ ಕೊಡಿ ಅಂತ ಹೇಳಿದ್ರಲ್ಲ BJP ಅವರು, ಕೊಡೋ ಅವಕಾಶ ಏನಾದ್ರು ಇದೆಯಾ? ಆಮೇಲೆ ಇಲ್ಲಿ ಎಲ್ಲ ಮತ್ತೆ ನಮ್ಮ ಬಡವರು ಭೂಮಿಗಳು ಎಲ್ಲ ಫ್ಯಾಕ್ಟ್ರಿಗೆ ಹೋದ್ರೆ ಕೂಡ ಮತ್ತೆ ಅದಕ್ಕೇನು ಸಹಕಾರ ಏನು ಮಾಡಲಿಲ್ಲ. ಅದ್ರ ಒಂದು ಕೂಡ ಸ್ವಲ್ಪ ಕಮ್ಮಿ ಅನಿಸ್ತತಿ.
ಸ್ವಲ್ಪ ಕೆಲಸ ಆಗಿದ್ರೆ ಜಾಸ್ತಿ ಇತ್ತು ನಮ್ಮೂರಾಗ ಲೀಡು. ಅಷ್ಟು ಕಷ್ಟ ಐತಿ. ಈ ಮತ್ತೆ ಬ್ರಾಹ್ಮಣಿ ಫ್ಯಾಕ್ಟರಿ ಆಗ್ತೀವಿ ಅಂತಂದೇಳಿ ಜನಾರ್ದನ್ ರೆಡ್ಡಿ ಅವರು ಭೂಮಿ ತಗೊಂಡಿದ್ರಲ್ಲ, ಅವರೇ ಬಂದಿದ್ದಾರೆ ಈಗ ಬಿಜೆಪಿ ಪರವಾಗಿ. ಅವರು ಬಂದಿದ್ದಾರೆ ಅಂದ್ರೆ ಅವ್ರು ಬೇರೆ ಕಡೆಗೆ ಇದು ಮಾಡಿಬಿಟ್ರಲ್ಲ ಆಗಲೇ. ಅವರು ಮತ್ತೆ ಈ ತಡ ಗೆಲ್ಲಿಸ್ತಾರೆ ಏನೋ ಮಾಡ್ತು ಅಂತ ಹೇಳ್ಯಾರ ಅವರು. ಈತ 5 ಸಾರಿ ಗೆದ್ದತೆ ಮಾಡಲಿಲ್ಲಲ್ಲ. ನಮ್ಮ ಕ್ಷೇತ್ರದ MLA ಆತ ಅಲ್ಲ ತುಕಾರಾಮ್ ಸರ್, ಮಾಡಲಿಲ್ಲ. ಅದಕ್ಕಾಗಿ ನೋಡೋಣ ಮತ್ತೆ ಯಾರು ಗೆಲ್ಬೋದು ಸರ್ ಈ ಸಾರಿ? ಯಾರ ಅಂತ ಹೇಳಕ್ಕಾಗಲ್ಲ ಸರ್, ಫುಲ್ ಟಕಪೂರ್ ಐತಿ. ಹೇಗಿದೆ ಚುನಾವಣೆ? ಈ ಸಂಡೂರು ಉಪಚುನಾವಣೆ ಎಲ್ಲ ನಡೀತು. ಈಗ ಮತಪೆಟ್ಟಿಗೆಯಲ್ಲಿ ಈ ಒಂದು ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಹೆಂಗ್ ಅನಿಸ್ತಿದೆ ಚುನಾವಣೆ ಎಲ್ಲ? ಚುನಾವಣೆ ಅಂತೂ ಚೆನ್ನಾಗಿ ನಡೆದೈತೆ ಸರ್. ಎಲ್ಲ ಏನು ಗದ್ದಲ ಇಲ್ಲ, ಏನಿಲ್ಲ, ಆರಾಮಾಗಿ ನಡೆದೈತೆ. ಆದರೆ ಎರಡೂ ಹಂಗೆ ಪಕ್ಷಗಳು ಸೇಮೆ ಕಾಣ್ತಾವೆ ಇಲ್ಲಿ. ಅದರಲ್ಲಿ ಎರಡು ಫುಲ್ಲು ಸರಿ ಸಮಾನ ಇದಾವ. ಅದ್ರಾಗ ಮೆಜಾರಿಟಿ ಬಂದ್ರೆ ಕೂಡ ಯಾರ್ದು ಹೆಚ್ಚಿಗೆ ಬಹುಮತ ಬರಲ್ಲ. ಏನು 5-10 ಬರ್ಬೋದು ಬಂದರೆ ಯಾರ್ದಾದ್ರು. ಆದರೆ ಮೋಸ್ಟ್ಲಿ ಸರ್ಕಾರ ಕಾಂಗ್ರೆಸ್ ಇರೋದಕ್ಕೆ ಕೆಲವು ಜನಕ್ಕೆ ಏನಾಗುತ್ತಾ, ಕಾಂಗ್ರೆಸ್ ಬಂದರೆ ಅವ್ರು ಚೆನ್ನಾಗಿರುತ್ತೆ ಅಂತ ಅನ್ಕೊಂತದಾರ. ಈಗ ಒಂದು ಸೀಟ್ ಗೆದ್ರೆ BJP ಅವ್ರು ಏನು ಮಾಡ್ತಾರ? ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಏನು ಪ್ರಭಾವ ಬೀರಕಲ್ಲ ಅಂತೀರ ಈ ಒಂದು ಸೀಟ್? ಒಂದು ಸೀಟ್ ತಗೊಂಡು ಏನು ಮಾಡ್ತಾರೆ ಸರ್? ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ. ಇವರು ಒಂದು ಸೀಟ್ ಗೆದ್ರೆ ಕಾಂಗ್ರೆಸ್ ಸರ್ಕಾರ ಐತೆ, BJP ಅವರು ಏನು ಮಾಡೋಕೆ ಆಗಲ್ಲ. ಅದೊಂದು ಗಿಮಿಕ್ ಐತಿ ಇಲ್ಲಿ, ಹೌದಾ? ಅದ್ರಾಗ ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಆಗ್ತಾನೆ ಇದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ಇಲ್ಲಿ. ಹಂಗಾಗಿ ಕೆಲವು ಜನ ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ಗೆ ಓಟ್ ಕೊಟ್ಟಿರೋದು ಸಹಜ. ಹೆಣ್ಮಕ್ಳಂತೂ ಮತ್ತು 10 ಹಾಕಿರ್ಬೋದು, ಇಲ್ಲ ಅನ್ನಲ್ಲ. 99% ಹೇಳಕ್ಕೆ ಬರಲ್ಲ. 1% ಅಂತೂ ಕಾಂಗ್ರೆಸ್ಗೆ ನಮಗೆ ಬರ್ಬೋದಂತ ನಮ್ಮ ಸೂಚನೆ ಅಷ್ಟೇ. ಈಗ ಇಷ್ಟು 20 ವರ್ಷ ಆಡಳಿತ ನಡೆಸಿದೆ ಕಾಂಗ್ರೆಸ್. ಅಭಿವೃದ್ಧಿ ಕಾರ್ಯಗಳೇನಾದ್ರೂ ಆಗಿದಾವ ಇಲ್ಲಿ? ಕೆಲವೊಂದು ಕಡೆ ಮಾಡಿದ್ದಾರೆ ಅವರು ಕೂಡ ಅಭಿವೃದ್ಧಿ. ಏನಂದ್ರೆ ಇಲ್ಲಿ ಕೆಲವು ಜನಕ್ಕೆ ಮತ್ತೆ ಭೂಮಿಗಳು ಹೋದವ್ರಿಗೆ ಮತ್ತೆ ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರನ್ನು ಕೇಳಿದ್ದಾರೆ. ಮೊನ್ನೆ ಜನಾರ್ದನ್ ರೆಡ್ಡಿನೂ ಬಂದಿದ್ರು, ಅವ್ರನ್ನ ಕೇಳಿದ್ದಾರೆ. ಅವರು ಬರೀ 5 ಲಕ್ಷಕ್ಕೆ ತೊಗೊಂಡಿದ್ರು ಭೂಮಿ. ನೀವು ಏನು ಮಾಡಿದ್ರಿ ಸರ್? ನಿಮ್ಮ ಸರ್ಕಾರ ಇದ್ದಾಗ ಬರೀ 5 ಲಕ್ಷಕ್ಕೆ ತೊಗೊಂಡು ನೀವು ಇದು ಮಾಡಿದ್ರಿ, ಇದುವರೆಗಾಗಿ ಪ್ಲಾಂಟ್ ಹಾಕಿಲ್ಲ, ಏನಿಲ್ಲ, ನಾವು ಹೆಂಗೆ ಬದುಕಬೇಕಂದ್ರೆ ಅವರು ಇಲ್ಲ, ನಿಮ್ಗೆ ಅನ್ಯಾಯ ಆಗಿರ್ಬೋದು, ನಮ್ಮನ್ನು ಈ ಸತಿ ಗೆಲ್ಸಿ ನೋಡ್ರಿ, ನಾವು ಮಾಡಿಕೊಡ್ತೀವಿ ಅಂತ ಅವ್ರನ್ನೂ ಹೇಳಿದ್ದಾರೆ. ಮತ್ತು ಒಂದು ಸೀಟ್ ಗೆದ್ರೂ ಏನು ಮಾಡೋಕ್ಕಾಗುತ್ತೆ ಏನೋ, ಅದು ಮುಂದೆ ನೋಡ್ಬೇಕು ಅಷ್ಟೇ. ಹೇಗಿದೆ ಸರ್ ಚುನಾವಣೆ ಎಲ್ಲ ಮುಗೀತು, ಈಗ ಮತದಾನ ಪೆಟ್ಟಿಗೆಯಲ್ಲಿ ಈ ಒಂದು ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಹೇಗೆ ಅನಿಸ್ತಿದೆ ನಿಮಗೆ? ನಾವು ನೋಡ್ರಿ ಸರ್, ಇಲ್ಲಿ ಕೆಲವು ಸಮಸ್ಯೆಗಳು ಇದಾವ. ರೈತರು ಅಂತವೆಲ್ಲ ಭಾಳಷ್ಟು ಮಟ್ಟಿಗೆ ಸಮಸ್ಯೆ ಇದಾವ. ಈ ಸಮಸ್ಯೆ ಬಗೆಹರಿಲ್ಲ. ಸುಮಾರು ವರ್ಷಗಳಿಂದ ಕೂಡ ರೈತರೆಲ್ಲ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಖಂಡಿತ ಇಲ್ಲಿ ಈ ಚುನಾವಣೆ ನಮಗೆ ಅನಿಸ್ತಾ ಇದೆ ಖಂಡಿತ BJP ಬರ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಈಗ BJP ಗೆದ್ರೆ ಈ ಒಂದು ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬೋದು ಅಂತ ಹೇಳ್ತೀರಾ? ಹೌದು, ನಮಗೆ ರೆಡ್ಡಿ ಸರ್ ಇದಾರಲ್ಲ ಸರ್, ಹಂಗಾಗಿ ಅವರು ನಮಗೆ ಬಲ ಕೊಡ್ಬೋದು, ರೈತರಿಗೆ ನ್ಯಾಯ ಕೊಡಿಸ್ಬೋದು. BJP ಬಂದರೆ ಜನಾರ್ದನ್ ರೆಡ್ಡಿ ಸರ್ ನಮಗೆ ಬೆಂಬಲ ಕೊಟ್ಟು ರೈತರಿಗೆ ನ್ಯಾಯ ಕೊಡಿಸ್ಬೋದು. ನಮ್ಮ ಊರಿಗೆ ಇನ್ನೂ ಹಲವು ಸಮಸ್ಯೆಗಳು ಇದಾವೆ ಅಭಿವೃದ್ಧಿ ಬಗ್ಗೆ, ಅವೆಲ್ಲ ಅಭಿವೃದ್ಧಿಗೆ ಸಹಕಾರ ಮಾಡ್ಬೋದು ಅಂತೇಳಿ ನಮ್ಮ ಉದ್ದೇಶ ಇದೆ ಸರ್. ಒಟ್ಟಾರೆ ಮತದಾರರ ಮನಸ್ಸಿನಲ್ಲೇನಿದೆ, ಮತದಾರರು ಮತ ಯಾರಿಗೆ ಹಾಕಿದ್ದಾರೆ ಅನ್ನುವ ಲೆಕ್ಕಾಚಾರಗಳನ್ನು ಜನ ಮಾತಾಡಿದ್ದಾರೆ. 3 ಕ್ಷೇತ್ರಗಳ ಜನರ ಮನಸ್ಸಿನ ಮಾತುಗಳು ಹೀಗಿದ್ರೆ ಗೆಲ್ಲುವ ಅಭ್ಯರ್ಥಿ ಯಾರು 23ನೇ ತಾರೀಕು ಡಿಸೈಡ್ ಆಗಬೇಕು. ನೋಡೋಣ ಏನೇನಾಗುತ್ತೆ ಅಂತ. ಇದು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.